ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅನುರಾಗನನ್ನನು ಇಲ್ಲೇ ರಾಮರಸ ಇವಾಗ ವರ್ಕೌಟ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ನಡಿಲಿ ಕವಿಯಾಗಿ ಮಾಡಿದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ. ವಾವ್ ಬರ್ಕೋಣ ಅದಕ್ಕೆ ಈಗ ನೀವು ಹಾಡಿ ಅಯ್ಯೋ ನನಗೆ ಹಾಡಲ್ಲ ಬರಲ್ಲ. ಅಯ್ಯೋ ಹಾಡಲ್ಲ ಅಂದ್ಬಿಟ್ರೆ ಹೆಂಗೆ? ನೋಡಿ ನಾವೆಲ್ಲ ಹಾಡಿದಾಯ್ತು, ನೀವೊಬ್ಬರೇ ಪೆಂಡಿಂಗು. ನೀವು ಹಾಡಿದ್ರೆ ಕರೆಕ್ಟ್ ಆಗ್ಬಿಡುತ್ತೆ. ಹಾಡಿಸ್ತಿ ನನಗೊಂದು ಕೆಲಸ ಇದೆ, ನಾನು ಫೋನ್ ಮಾಡ್ಬರ್ತೀನಿ. ಒಂದು ನಿಮಿಷ ಬಂದೆ ಒಂದೇ ಸೆಕೆಂಡ್ ಬರ್ತೀನಿ. ಎಸ್ಕೇಪ್ ಆಗ್ತಾರಲ್ಲ ಸಾಹೇಬ್ರೆ. ಅದಿರ್ಲಿ, ಏನೋ ಇದು ನನಗೆ ಹಾಡು ಹೇಳಕ್ಕೆ ಬರಲ್ಲ, ಸಂಗೀತದ ಸ್ಪೆಲ್ಲಿಂಗೇ ಗೊತ್ತಿಲ್ಲ ಅಂತ ಇದ್ದೆ. ಈಗ ನೋಡಿದ್ರೆ ಈ ಭಾವಗೀತೆ ಅಂತ ಫುಲ್ಲು ಭಾವನೆಯಿಂದ ಹಾಡ್ದಲ್ಲಪ್ಪ. ನಿಜ ಹೇಳ, ಅತ್ತಿಗೆಗೋಸ್ಕರ ತಾನೇ ಹಾಡಿದ್ ನೀನು? ಗೊತ್ತು ಗೊತ್ತು. ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ಸ್ಪಿರೇಷನ್ ತಗೋತಾ ಇದ್ದೀನಿ. ಸೂಪರ್ ಕಣ, ಇದು ಬೇಕಾಗಿದ್ದು. ಸೂಪರ್. ಎಲ್ಲೋದ್ಲು ಇವಳು? ನಾಟ್ ರೀಚಬಲ್. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಅಲ್ಲ, ಮನೇಲೆಲ್ಲ ಕಡೆನೂ ಸಿಗ್ನಲ್ ಸಿಗುತ್ತಲ್ಲ, ಮತ್ತೆ ಯಾಕೆ ನಾಟ್ ರೀಚಬಲ್ ಬರ್ತಿದೆ? ಸಿಗ್ನಲ್ ಬಂತು ಅನ್ಸುತ್ತೆ. ಅಯ್ಯೋ, ಅಕ್ಕ ಫೋನ್ ಮಾಡಿರೋ ಮೆಸೇಜ್ ಬಂದೈತಲ್ಲ, ಫೋನ್ ಮಾಡೋಣ. ಅವ್ರೇ ಮಾಡ್ತಾವ್ರೆ. ಹಲೋ ಅಕ್ಕರೆ. ಹಲೋ ಮಲ್ಲಿ, ಎಲ್ಲಿದೀಯಾ? ಆಗ್ಲಿಂದ ಟ್ರೈ ಮಾಡ್ತಿದ್ದೀನಿ, ನಾಟ್ ರೀಚಬಲ್ ಬರ್ತಿದೆ. ಅಕ್ಕರೆ, ಯಾರೋ ಕಟ್ ಹಾಕ್ಬಿಟ್ಟವ್ರೆ. ಆಮೇಲೆ ಇದು ಯಾವ್ದೋ ಫೈಲ್ ತಗೋಬರಕ್ ಹೇಳಿದ್ರು. ನಾನಿಲ್ಲಿ ಹೆಸರುಗಟ್ಟ ತವಿದ್ದೀನಿ. ಹಲೋ 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 ಮಲ್ಲಿ, ಜಯದೇವ್ ಅವ್ರಿಗೆ ಏನಾಯ್ತು? ನಂಗೆ ಸರಿಯಾಗಿ ಕೇಳಿಸ್ತಿಲ್ಲ. ಹಲೋ ಮಲ್ಲಿ, ನಿನಗೆ ಕೇಳಿಸ್ತಿದ್ಯಾ? ನೋಡು, ನನಗೆ ನೆಟ್ವರ್ಕ್ ಸರಿಯಾಗಿದೆ. ನೀನು ಸಿಗ್ನಲ್ ಇರೋ ಜಾಗದಲ್ಲಿ ಬಾ. ಅಕ್ಕರೆ, ನಂಗೆ ನೀವು ಹೇಳೋದು ಕೇಳಿಸ್ತಾ ಐತೆ. ನನ್ನ ದನಿ ನಿಮಗೆ ಕೇಳಿಸ್ತಾ ಆಯ್ತಾ? ಹಲೋ ಮಲ್ಲಿ. ಹಲೋ ಮಲ್ಲಿ, ಎಲ್ಲಿದೆ ಅಂತ ಹೇಳು. ಅಕ್ಕರೆ, ನಾನಿಲ್ಲಿ ಹೆಸರುಗಟ್ಟ ತವಿದ್ದೀನಿ. ಹೆಸರುಗಟ್ಟ ಎಲ್ಲಿ? ಹಲೋ 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 ಹಲೋ. ಇವಳೆಲ್ಲೂ ಹೊರಗೆ ಹೋಗಿದ್ದಾಳೆ, ಗಾಬರಿಯಾಗಿ ಮಾತಾಡ್ತಿದ್ದಾಳೆ. ಏನಾದ್ರೂ ಸಮಸ್ಯೆ ಆಗಿರ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನಿದು? ಮಾತಿಲ್ಲ, ಕಥೆ ಇಲ್ಲ, ಬರೀ ಮೌನನಾ? ಇರ್ಲಿ, ರೊಮ್ಯಾಂಟಿಕ್ ಆಂಗಲ್ ಅಲ್ಲಿ ಏನಾದ್ರೂ ಟ್ರೈ ಮಾಡ್ತೀನಿ. ಚಿನ್ನ, ಬಂಗಾರ, ಹಿತ್ತಾಳೆ, ಈ ಕಡೆ ತಿರ್ಕೊಳೆ. ಕಳ್ಳಿ. ಈ ತರ ಎಲ್ಲ ಮಾತಾಡ್ಬೇಡಿ ನೀವು. ನನಗೂ ಮರ್ಯಾದೆ ಅನ್ನೋದಿದೆ. ನಾನೇನ್ ಮಾತಾಡ್ದೆ? ನಿಮ್ಮ ಹತ್ರ ಚೀ ಅಂತ ಅನ್ಸ್ಕೊಳ್ಳೋ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ರೀ. ಚಿಚೆ, ನಾನು ಆಚೆ ಹೇಳಿಲ್ಲ, ಚಿ ಕೊಳ್ಳಿ ಅಂತ ಹೇಳಿದ್ದು. ಓ ಹಾಗಾ? ಸರಿ, ನಾನು ಯಾವತ್ತಾದ್ರೂ ನಿಮ್ಮ ಹತ್ರ ಮಂಚಕ್ಕೆ ಎಷ್ಟು ಕಾಲು ಅಂತ ಕೇಳಿದ್ದೀನ, ಅಥವಾ ಮಂಚಕ್ಕೆ 3 ಮತ್ತೊಂದು ಕಾಲು ಅಂತ ಹೇಳಿದ್ದೀನ? ಅಯ್ಯೋ, ಮಂಚದ ಮೇಲೆ ಕುತ್ಕೊಂಡು ಮಂಚಕ್ಕೆ ಎಷ್ಟು ಕಾಲು ಅಂತ ಯಾಕೆ ಮಾತಾಡ್ತೀಯಾ? ಮತ್ ನನ್ ಯಾಕ್ರಿ ಮಳ್ಳಿ ಅಂತ ಕರಿತಿದ್ದೀರಾ? ಮಳ್ಳಿ? ಅಯ್ಯೋ ಕಳ್ಳಿ, ನಾನು ನಿನ್ನ ಮಳ್ಳಿ ಅಂತ ಕರೀಲಿಲ್ಲ, ಕಳ್ಳಿ ಅಂದಿದ್ದು. ಅದು ಪ್ರೀತಿ.
ಓಹೋ ರೀತಿ ನೀತಿ ಇದೆಲ್ಲ ನಿಮಗ್ ಮಾತ್ರ ಗೊತ್ತಿರೋದಾ? ನಮ್ಮ ಅಪ್ಪ ಅಮ್ಮ ನನಗೆ ಕಲ್ಸಿಲ್ಲ ನೋಡಿ. ಏ ಗಿರಿ, ಯಾಕೆ ಹಿಂಗಾಡ್ತಾ ಇದ್ಯಾ? ಅದು ಈ ಹೊತ್ತು ಕುತ್ತು ಹೇಗ್ರಿ ಬರುತ್ತೆ ಕುತ್ತು? ಯಾಕ್ರಿ ಬರುತ್ತೆ ಕುತ್ತು? ಗಂಡಂಗ್ ಒಳ್ಳೇದಾಗ್ಲಿ, ಈ ಮನೆಗ್ ಒಳ್ಳೇದಾಗ್ಲಿ ಅಂತ ಇಡೀ ದಿನ ಈ ಮನೆ ಚಾಕ್ರಿ ಮಾಡ್ತಿರೋಳ್ಗೆ ನಿಮ್ಮಿಂದ ಇಂಥ ಮಾತು ಕೇಳಿಸ್ಕೋಬೇಕಾಗಿತ್ತು ರೀ, ಕೇಳಿಸ್ಕೋಬೇಕಾಗಿತ್ತು. ಅಯ್ಯೋ ಭಗವಂತ, ಏನಾಗಿದೆ ಇವಳಿಗೆ? ಹೊತ್ತು ಅಂದ್ರೆ ಕುತ್ತು ಅಂತಾಳೆ, ಪ್ರೀತಿ ಅಂದ್ರೆ ನೀತಿ ಅಂತಾಳೆ, ಕಳ್ಳಿ ಅಂದ್ರೆ ಮಳ್ಳಿ ಅಂತಾಳೆ. ಅಯ್ಯೋ ಲೇ ಗಿರಿ, ನಿನಗೆ ಕಿವಿ ಸರಿಯಾಗಿ ಕೇಳಿಸ್ತಾ ಇದ್ದೇನೆ. ಹಾಗೇನಾದ್ರು ಸಮಸ್ಯೆ ಇದ್ರೆ ಹೇಳೆ, ಈ ಎಂಟಿ ಹತ್ರ ಕರ್ಕೊಂಡು ಹೋಗ್ತೀನಿ. ನೋಡು, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋತೀನಿ. ನಿನಗೆ ಹೆಂಗೂ ಆಗ್ಬಾರ್ದು. ಏನು ನನ್ನ ಕಣ್ಣ ಹಿಂಗ್ ಹೋಗ್ಬೇಕಾ? ಏನ್ರಿ ಹೇಳ್ತಾ ಇದ್ದೀರಾ ನೀವು? ಇಷ್ಟ ದಿನ ನೀವ್ ಹೀಗಿರ್ಲಿಲ್ಲ, ಇತ್ತೀಚೆಗೆ ತುಂಬಾ ಬದಲಾಗಿದ್ದೀರಾ. ಅಯ್ಯೋ ನಿನ್ನ ಅದಕ್ಕೆ ನಾನೇ ಒಂದು ಹೇಳಿದ್ರೆ ನೀನೇ ಒಂದು ಅರ್ಥ ಮಾಡ್ಕೊಳ್ತಾ ಇದೀಯಾ? ಲೈ ಲೈ, ನೀನ್ ಆಡಿದ ಅವತಾರಕ್ಕೆ ನನ್ನ ಮೂಗು ಗತ್ತಿ ಇಟ್ಕೋಬೇಕಾಗಿತ್ತು. ಅಷ್ಟು ಗಾಬರಿ ಆಗಿತ್ತು ನನಗೆ. ಅಯ್ಯಯ್ಯೋ, ತಪ್ಪು ನಂದೇನಾ? ಇವಾಗ ಹೇಗಾದ್ರೂ ಸಂಭಾಳಿಸ್ಬೇಕಲ್ಲ. ನನ್ ತಪ್ಪು ಅಂತ ಮಾತ್ರ ಇವ್ರಿಗೆ ಗೊತ್ತಾಗ್ಬಿಡ್ಬಾರ್ದು. ನಾನು ಮಾತಾಡ್ತಾ ಇದ್ದೀನಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಕಮಾನ್ ಆನ್ಸರ್ ಮೇ. ಏನ್ ಆ ಕಡೆ ಇಟ್ಕೊಂಡಿದ್ಯಾ ಅತ್ತೆ? ಹಾ ಹೌದು, ನೀವ್ ಈ ತರ ಗೊರ್ಕೆ ಹೊಡೆದ್ರೆ ನಾ ಹತ್ತಿ ಇಟ್ಕೊಳ್ದೆ ಹೇಗ್ರಿ ಮಲ್ಕೊಳ್ಳಿ? ಇಷ್ಟಕ್ಕೆಲ್ಲ ನೀವೇ ಕಾರಣ. ನಿಮ್ಮಿಂದನೇ ಇದೆಲ್ಲ ಆಗ್ತಿರೋದು. ಒಂದಿನ ನಾನು ಈ ಮನೇಲಿ ನೆಮ್ಮದಿಯಾಗಿದ್ದೀನಾ? ದಿನ ಹೋಗಿ ರಾತ್ರಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂತ ಬಂದ್ರೆ ಅಂತ ಅಸಹ್ಯವಾಗಿ ಗೊರ್ಕೆ ಹೊಡಿತೀರಾ. ಇನ್ ನನ್ನ ಕೈಲಿ ಆಗಲ್ಲ. ನಾನು ಹೋಗ್ತೀನಿ. ಮಕ್ಳು ನುಂಗೋಗಿ ಮಲ್ಕೋತೀನಿ. ಗೊರ್ಕೆ ಹೊಡಿಯೋದು ಅಲ್ಲದೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀರಾ? ಗಿರಿ, ಏಯ್ ಏಯ್, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಂಗಳ 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 ಮಂಗಳ. ಎಷ್ಟು ದೊಡ್ಡ ಕಾಂಪೌಂಡು, ಕಣ್ಣು ಆಡ್ಸೋದಷ್ಟು ಮನೆನೇ ಕಾಣಿಸ್ತಾ ಇಲ್ಲ. ಹತ್ರ ನೋಡಿದ್ರೆ ಮನೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ನೋಡೋಣ. ಅಮ್ಮಮ್ಮ, ಎಷ್ಟು ದೊಡ್ಡ ಮನೆ! ಕಣ್ಣು ಆಯಿಸಿದಷ್ಟು ಇವ್ರ ಮನೆನೇ ಕಾಣಿಸ್ತಾ ಇದೆ. ನೆಮ್ಮದಿಯಾಗಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಈ ಮನೆಯಲ್ಲಿ ತಿನ್ಕೊಂಡು ಇದ್ಬಿಡ್ಬೇಕು. ಆಮೇಲೆ ಏನಾದ್ರೂ ಗಿಟ್ಟುತ್ತಾ ಅಂತ ನೋಡಿ ಅದನ್ನು ತಗೊಂಡೋಗ್ಬಿಡ್ಬೇಕು. ಜಾನು ಅಂತೂ ನನ್ನ ನೋಡಿ ಶಾಕ್ ಆಗ್ಬಿಡ್ತಾಳೆ. ಜಾನು, ಮೇಡಮ್ ಅಪ್ ಕೌನ್ ಹೈ, ಕ್ಯಾ ಚಾಹಿಯೆ? ಇವನು ಮಾತಾಡೋ ಭಾಷೆ ಅರ್ಥನೇ ಆಗ್ತಿಲ್ವಲ್ಲಪ್ಪ. ಇಲ್ಲಿ ನನ್ನ ತಂಗಿ ಇದ್ದಾಳೆ, ನಾನು ಅವ್ರ ಅಕ್ಕ. ಅವಳನ್ನ ನೋಡಕ್ ಬಂದಿದ್ದೀನಿ. ಇದರ ಅಕ್ಕ ನೀ ಅಬ್ ಜಾ. ಏನು ಇವನು ಹೋಗು ಹೋಗು ಅಂತ ತೋರಿಸೋದನ? ಏಯ್, ಇಲ್ಲಿ ನನ್ನ ತಂಗಿ ಇದ್ದಾಳೆ. ನೀನ್ ಜಾಸ್ತಿ ಮಾತಾಡಿದ್ರೆ ಕೆಲಸ ಬಿಡಿಸ್ಬಿಡ್ತೀನಿ ನೋಡು. ಬಾಯಿ ಮುಚ್ಕೊಂಡು ಕರ್ಕೊಂಡು ಹೋಗ್ ನನ್ನ. ಮೇಡಮ್ ಏಕ್ ಮಿನಿಟ್, ಅಪ್ ಇದರ್ ಹಿ ಆ ಜಾಯಿಯೆ. ಕೆಲ್ಸಕ್ಕೆ ತೆಗಿಸ್ತೀನಿ ಅಂದ ತಕ್ಷಣ ಆಯೇ ಮೇಡಮ್, ಆಯೇ ಮೇಡಮ್, ಆಯೇ ಮೇಡಮ್, ಅಂದರ್ ಆಯೇ. ಇಲ್ಲ ಇಲ್ಲ ಆಯೇ ಮೇಡಮ್, ಮನೆ ಒಳಗಡೆ ಕರ್ಕೊಂಡು ಹೋಗು ನನ್ನ. मेरे बॉस को फोन करके आपको बताता हूँ. अंदर आ जाइए. फोन अंदर आ जाइए. ಬೇಗ ಬೇಗ ಫೋನ್. ಎಲ್ಲಿ ಬಂದು ಸಿಗಾಕೊಂಡ್ಬಿಟ್ಟೆ ನಾನು. ಅಣ್ಣ ತೆಗಿಯೋ ಅಣ್ಣ ಬಾಗ್ಲನ್ನ. ಹೇಗಾದ್ರೂ ಮಾಡಿ ನನಗೆ ಈ ಜಾಗದಿಂದ ಮುಕ್ತಿ ಕೊಟ್ಬಿಡಪ್ಪ. ನನ್ನ ಗಂಡ ಫೋನ್ ಮಾಡ್ತೀನಿ.
ಅವ್ರಿಗೆ ಫೋನ್ ಮಾಡಿದ್ರೆ ಹೇಳ್ದೆ ಕೇಳಿ ಯಾಕೋದೆ ಅಂತ ನನ್ಗೆ ಬೈತಾರೆ. ಫೋನ್ ಮಾಡೋದಕ್ಕಿಂತ ಸುಮ್ಮನಿರೋದೇ ಒಳ್ಳೇದು. ಮಂಗಳ ಪಾಪಿ अब अंदर जाएगा क्या? ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ, ನನ್ನ ಪ್ರಾಣ ಉಳಿಯುತ್ತೆ, ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಹೋಗ್ಬಿಡ್ತೀನಿ, ಅಲ್ಲಿ ಹಿಡ್ಕೊ, ನಾನು ಹೋಗ್ಬಿಡ್ತೀನಿ. ಮಂಗಳ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಡೀ ದೇಶಕ್ಕೆ ಶೆಕೆ ಕಣ ಈಗ. ನಿನಗೆ ಚಳಿ ಆಗ್ತಾ ಇದೆಯಾ? ಹಾ, ಚಳಿ ಜಾಸ್ತಿಯಾಗಿ ಜ್ವರ ಬಂದಿರ್ಬೋದು ಅಲ್ವಾ? ಓಹೋ, ಏನು ನಿಮ್ ಗೋಳು? ಮಂಗಳ, ನೀನ್ ಅಮ್ಮನ ಮನೆಗೆ ಹೋಗಿ ಬಂದಾಗಿಂದ ಒಂದ್ ತರ ಆಡ್ತಿದ್ಯಲ್ಲ, ಯಾಕೆ? ರೀ, ನಾನು ಅಮ್ಮನ ಮನೆಗೆ ಹೋಗಿ ಬರೋದಕ್ಕೂ ನಂಗೆ ಚಳಿ ಜ್ವರ ಬಂದಿರೋದಕ್ಕೂ ಏನ್ರಿ ಸಂಬಂಧ? ಇಷ್ಟೊತ್ತಲ್ಲಿ ಬಂದಲ್ಲ, ಅದಕ್ಕಿರ್ಬೋದು ಬಿಡಿ. ಹಾ, ಅದಕ್ಕೆ ಹೇಳೋದು ಎಷ್ಟೆಷ್ಟೊತ್ತಲ್ಲೋ ಓಡಾಡಬಾರ್ದು ಅಂತ. ಆರಾಮಾಗಿ ಅಮ್ಮನ ಮನೇಲಿ ಇರ್ಬೋದಿತ್ತಾನೆ. ಇಲ್ಲಿ ಯಾಕೆ ಬರಕ್ ಹೋದೆ? ಇಲ್ಲ, ಬಂದಿದ್ದು ಒಂಥರ ಒಳ್ಳೇದೇ ಆಯ್ತು. ಜ್ವರ ಜಾಸ್ತಿ ಆಗ್ತಿದೆ, ಮಾತಾಡ್ತಾರೆ. ಮಾತ್ರೆ ರೆಡಿ ಇದೆ, ನೀರು ತರ್ತೀನಿ. ತಗೋ ಮಾತ್ರೆ. ಹೋಗಿ ಮಲ್ಕೊಳ್ಳಿ ನೀವು. ಇಲ್ಲಿ ಮಲ್ಕೋಬೇಡ ಕಣೆ, ನಡಿ ಒಳಗೋಣ, ಮಲ್ಕೊಳ್ಳುವಂತೆ. ಬಾಮ್ಮ, ಎದ್ದೇಳು, ನಡಿ, ನಿಧಾನ. ಮಂಗಳ ಬೇಬಿ, ಬಿಸಿ ಬಿಸಿ ಕಾಫಿ. ಬಿಸಿ ಬಿಸಿ ಬಿಸಿ. ಚೆನ್ನಾಗಿದ್ಯಾ? 8:30 ಆದ್ರೂ ಅತ್ತೆ ನನ್ನ ಎಬ್ಬಿಸ್ನೇ ಇಲ್ಲ. ಅತ್ತೆ ಅತ್ತೆ, ಅರೆ ಹರೀಶ, ಅತ್ತೆ ನೋಡ್ದೇನು? ಅದಕ್ಕೆ ಯಾಕೆ ಮರ್ತೋಯ್ತಾ? ಅಪ್ಪ ಅಮ್ಮ ಎಲ್ಲ ಜಾನು ಮನೆಗೆ ಹೋಗಿಲ್ವಾ? ಓ ಹೌದಲ್ವಾ, ಮರ್ತೇ ಬಿಟ್ಟಿದೆ. ಹರಿ, ಅಂಗಡಿ ಟೈಮ್ ಆಯ್ತು, ಬಾ ರೆಡಿ ಆಗು. ಹಾ, ನಡಿ ಹೊಡಿ. ಅದಕ್ಕೆ ಬರ್ತೀನಿ ಕಣ. ಹಾ ಸರಿ. ಹೇ, ಏನೇ ಬೆಳಿಗ್ಗೆ ಗಾಬರಿಲ್ಲ ಇದೆ ಮುಂದೆ, ಏನಾಯ್ತು? ಏನಿಲ್ಲ ರೀ, ದಿನ ಎಷ್ಟೊತ್ತಿಗೆ ನನ್ಗೆ ಮನೇದ ಅರ್ಧ ಕೆಲಸ ಆಗ್ಬಿಟ್ಟಿರೋದು. ಇವ್ ಸ್ವಲ್ಪ ಲೇಟ್ ಆಗಿದ್ನಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು. ನಿಂದೊಳ್ಳೆ ಕತೆ ಕಣೆ. ಕೆಲಸ ಜಾಸ್ತಿ ಇದ್ರೆ ಕೆಲಸ ಜಾಸ್ತಿ ಅಂತ, ಕೆಲಸ ಕಡಿಮೆ ಇದ್ರೆ ಕೆಲಸ ಕಡಿಮೆ ಅಂತ. ಒಟ್ನಲ್ಲಿ ಕೆಲಸ ನಿನ್ನ ಬಿಟ್ರು ನೀನ್ ಕೆಲಸ ಬಿಡಲ್ಲ ರೀ. ಇವತ್ತಿಂದ ಅಡುಗೆ ಮನೆ ರಾಜಭಾರ ನಂದೆ. ನನಗೇನ್ ಬೇಕೋ ಅದನ್ನೇ ಮಾಡ್ತೀನಿ. ಏನ್ ದೊಡ್ಡ CM ಕುರ್ಚಿ ಸಿಕ್ದಂಗೆ. ಕಾಫಿ ಮಾಡ್ಕೊಂಬ ಹೋಗು. ಕಾಫಿ ಮೇಡಮ್. ಅಮ್ಮ, ಭಾವನಾ, ನೀನು ಮರ್ತ್ಬಿಟ್ಯಾ? ಅತ್ತೆ ಜಾನು ಮನೆಗೆ ಹೋಗಿದ್ದಾರೆ. ಓ, ದಿನ ಅಮ್ಮ ಅಮ್ಮ ಅಂತ ಕರೆದು ಅಭ್ಯಾಸ ಆಗೋಗಿದೆ. ಅದಕ್ಕೆ ಅವ್ರು ಒಂದಿನ ಇಲ್ಲ ಅಂದ್ರೂ ಹೀಗೇನೆ. ಹೌದು ಭಾವನಾ, ಅತ್ತೆ ಯಾವಾಗ್ಲೂ ಮನೇಲೇ ಇರ್ತಾರಲ್ಲ. ಏನೇ ಅಂದ್ರು ಅತ್ತೆ ಇದ್ರೇನೆ ಈ ಮನೆ ಕಳೆ. ಸರಿ, ನಿನಗೆ ಲೇಟ್ ಆಗ್ತಿದೆ, ನೀನ್ ಹೋಗಿ ರೆಡಿ ಆಗು. ಅಷ್ಟರಲ್ಲಿ ನಾನು ತಿಂಡಿ ಮಾಡ್ಬಿಡ್ತೀನಿ. ಅದಕ್ಕೆ ಇವತ್ತು ನಾನು ಆಫೀಸಿಗೆ ರಜಾ ಹಾಕ್ಲಾ? ಮನೇನೂ ನೀವೇ ನೋಡ್ಕೋಬೇಕು, ಮಗುನೂ ನೋಡ್ಕೋಬೇಕು. ನಿಮ್ಗೆ ಜಾಸ್ತಿ ಕೆಲಸ ಆಗಲ್ವಾ? ಹೌದು ಭಾವನಾ, ನನ್ಗೊಂದ್ ಮಗ ಇಲ್ಲ, ಆ ಮಗುನ ನಾನು ಬೆಳೆಸೇ ಇಲ್ಲ ನೋಡ. ಇದೆಲ್ಲ ನಂಗೆ ಯಾವ ದೊಡ್ಡ ಕೆಲಸನೂ ಅಲ್ಲ. ಮಗುನ ನಾನು ನೋಡ್ಕೋತೀನಿ, ನೀನ್ ಹೋಗಿ ರೆಡಿ ಆಗು, ಲೇಟ್ ಆಗ್ತದೆ. ಸರಿ ಅದಕ್ಕೆ. ಕಾಫಿ ಕೊಡೆ, ತಿಂಡಿ ಕೊಡೆ ಅನ್ನೋದಕ್ಕೆ ಅಜ್ಜಿನೂ ಇಲ್ಲ. ಅದನ್ ಮಾಡು, ಇದನ್ ಮಾಡು ಅನ್ನೋ ಕತ್ತೇನೂ ಇಲ್ಲ. ಏನ್ ಬೇಕು ಅದನ್ನೇ ಮಾಡ್ತೀನಿ. ಅಪ್ಪ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಯಾಕವಿ ಯಾಕೆ ಹೆದರ್ಕಂಡೆ? ಅವ ಇಲಿ. ನಿನ್ನ ದಾರಿಲಿ ಯೋಟೆ ಕಷ್ಟ ಬಂದ್ರೂ ಹೆದರ್ಕಳ್ದೆ ಮುನ್ನುಗ್ ಹೋಗೋದೆ. ನನ್ನ ಆಶೀರ್ವಾದ ನಿಂಗೆ ಸದಾಕಾಲ ಇರ್ತದೆ. ಮತ್ತೆ ಬ್ಯಾಗು? ಬ್ಯಾಗ್ನಾಗೆ ಚಾರ್ಜರ್ ಮಡಗ್ಬಿಟ್ಟಿದ್ದೆ, ಅದನ್ನ ತಕತಿದ್ದೆ. ಸುಮಾ ಬರವಿ ಗೊತ್ತಾಯ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಎಲ್ರೂ ಎಚ್ಚರಿಕೆಯಿಂದ ಇರಿ, ಇವ್ರು ಯಾರು ತಪ್ಪಿಸ್ಕೋಬಾರ್ದು. ಬಿ ಅಲರ್ಟ್. ಇವರೆಲ್ಲ ದಾಳೆಗಳಷ್ಟೇ. ಇನ್ನು ರಾಜ ಮಂತ್ರಿನ ಹಿಡಿಬೇಕು. ಅವ್ರನ್ನ ಹಿಡಿಯೋದು ತುಂಬಾ ಮುಖ್ಯ ಆಗತ್ತೆ. ಅದೇನೋ ಸರಿ ಮೇಡಮ್, ಆದರೆ ಅವನು ಒಬ್ಬನೇ ಬರ್ತಾನೋ ಅಥವಾ ಗ್ಯಾಂಗ್ ಸಮೇತ ಬರ್ತಾನೋ ಗೊತ್ತಿಲ್ಲ. ನಮಗೆ ಇದ್ರ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಮೇಡಮ್. ಅವನೊಬ್ನೇನಾದ್ರೂ ಬರಲಿ, ಗ್ಯಾಂಗ್ ಸಮೇತನಾದ್ರೂ ಬರಲಿ, ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮುನ್ಸ್ವಾಮಿ ಅವರೇ. ನಾವಿಷ್ಟು ಜನ ಇದೀವಲ್ಲ, ನಮ್ ಕಾಕಿ ಮತ್ತೆ ರಿವಾಲ್ವರೇ ಸಾಕು ಅವನ್ ಗುಂಡ್ಗೆನ ಗುಡುಕ್ಸೋದಕ್ಕೆ. ಹೆದ್ರಿರೋರ್ನ ಹಿಡಿಯೋದು ಅಷ್ಟೇನು ದೊಡ್ಡದಲ್ಲ. ವಿ ಕ್ಯಾನ್ ಡೂ ಇಟ್. ಅಂದ್ರೆ ಇವತ್ತು ಲಾಠಿ ಬೇಡ, ವೆಪನ್ ಇಟ್ಕೊಳ್ಳೋಣ ಅಂತೀರಾ ಮ್ಯಾಮ್? ಎಸ್, ಯು ರೈಟ್. ವೆಪನ್ ಇಟ್ಕೊಳ್ಳಿ, ಲಾಠಿ ಬೇಡ. ನಡೀರಿ ಹೋಗೋಣ. ಈಗ ನಮ್ಮ ಆಟ ಶುರು. ಆಲ್ ದಿ ಬೆಸ್ಟ್. ಇವತ್ತು ಅವ್ರ ಆಟಗಳಿಗೆ ಫುಲ್ ಸ್ಟಾಪ್ ಇಡೋಣ. ಲೆಟ್ಸ್ ಗೋ.
ಅಮೂಲ್ ಬೇಬಿ, ಈ ಕೇಸಲ್ಲಿ ನಾನೊಂದು ದೊಡ್ಡ ಹೆಜ್ಜೆ ಇಡ್ತಾ ಇದ್ದೀನಿ. ನನಗೆ ವಿಶ್ ಮಾಡು. ಆಲ್ ದ ಬೆಸ್ಟ್ ಸತ್ಯ. ನೀನು ಅನ್ಕೊಂಡಿದ್ದನ್ನು ಸಾಧಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಳ್ಳೇದಾಗತ್ತೆ, ಹೋಗ್ಬಾ. ಥ್ಯಾಂಕ್ ಯು. ಸತ್ಯ, ಆದರೆ ಹುಷಾರು. ಆ ಗ್ಯಾಂಗ್ ಬಗ್ಗೆ ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ರು. ಏನಾದರೂ ಹೆಚ್ಚು ಕಡಿಮೆ ಆದರೆ ನೀನು ಯೋಚನೆ ಮಾಡಬೇಡ ಅಮೂಲ್ ಬೇಬಿ. ಆ ಗ್ಯಾಂಗ್ನವ್ರಿಗೆ ಒಂದು ಗತಿ ಕಾಣಿಸೋವರೆಗೂ ಯಾರೂ ನನಗೇನು ಮಾಡೋದಕ್ಕಾಗಲ್ಲ. ನೀನು ಧೈರ್ಯವಾಗಿರು. ನಿನ್ನ ಧೈರ್ಯನೇ ನನ್ನ ಶಕ್ತಿ. ಥ್ಯಾಂಕ್ ಯು ಸತ್ಯ. ನನಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದೆಯಾ? ಇದು ಕಷ್ಟ ಅಲ್ಲ ಅಮೂಲ್ ಬೇಬಿ, ಕರ್ತವ್ಯ. ಬರ್ತೀನಿ, ಟೈಮ್ ಆಗ್ತಾ ಇದೆ. ಸತ್ಯ, ಹುಷಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಕೆ, ಈ ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಆಯ್ತಮ್ಮ. ನಿಮ್ಮ ಹುಡುಗಿ ನಮಗೆ ತುಂಬಾ ಇಷ್ಟ ಆಗಿದ್ದಾಳೆ. ಆದಷ್ಟು ಬೇಗ ನಿಶ್ಚಯ ಮಾಡಿ ಮದುವೆನೂ ಮುಗಿಸ್ಬೋಣ ಬೀಗ್ರೆ. ಬೀಗ್ರೂನ ಹಂಗಂದ್ರ? ಓ, ಆಗ್ಲೇ ಪ್ರೀ ಹೇಳ್ತಿದ್ಲು ನೀವೆಲ್ರೂ ಸಂಬಂಧ ಬೆಳ್ಸಕ್ ಬರ್ತಾ ಇದ್ದೀರಾ ಅಂತ. ಈಗ ಸಂಬಂಧ ಪಕ್ಕ ಆಯ್ತು ಅಂತ ನೀವು ನನಗೆ ಬೀಗ ಅಂತಿದ್ದೀರಾ? ಬಂಗಾರಿ, ಬೀಗರು ಅಂದ್ರೆ ಹೆಣ್ಣಿನ ತಂದೆ ತಾಯಿ ಅಥವಾ ಗಂಡಿನ ತಂದೆ ತಾಯಿ, ಇಲ್ಲ ಅಂದ್ರೆ ಅವ್ರ ಪೋಷಕರು, ಅವರಿಗೆ ಬೀಗರು ಅಂತಾರೆ. ಓ ಹಂಗ, ಸರಿ ಸರಿ. ಬೀಗ್ರೆ, ನಮಗೂ ಹುಡುಗ ತುಂಬಾ ಇಷ್ಟ ಆಗಿದ್ದಾರೆ. ಆದಷ್ಟು ಬೇಗ ಮದುವೆ ಮಾಡಿಸ್ಬಿಡೋಣ. ಎದೆಯ ಕದ್ದವರ ಕಾಯುವಂತ ಕ್ಷಣಗಳೇ ಮರೆಯಾಗಿ ಎದುರು ನಿಲ್ಲುವ ಅಚ್ಚರಿಗಳಿಗೆ ಮನಸ್ಸನ್ನು ಸಿದ್ಧ ಮಾಡಿ. ಸೀತಾ, ಇಷ್ಟಾಗಿರೋದೇ ತಡ, ಇನ್ನು ಮೇಲೆ ತಡ ಆಗೋದಿಲ್ಲ. ನಿಶ್ಚಿತಾರ್ಥ ಹಿಂದೆನೆ ಮದುವೆನೂ ಮಾಡಿ ಮುಗಿಸ್ಬಿಡೋಣ. ಸೀತಾ ಮನೆ ಸೊಸೆಯಾಗಿ ಬರ್ತಿರೋದಕ್ಕೆ ಅವಳು ಪುಣ್ಯ ಮಾಡಿದಾಳೆ. ಎಲ್ಲ ಖರ್ಚು ನೀವೇ ನೋಡ್ಕೋತೀವಿ ಅಂದ್ಮೇಲೆ ನಮಗೆ ಯಾವ ಚಿಂತೆ? ಒಟ್ನಲ್ಲಿ ಎಲ್ಲವೂ ಸರಾಗವಾಗಿ ಆಗೋದು ಮುಖ್ಯ. ಎಲ್ಲ ನಿಮ್ ಇಷ್ಟದಂತಾನೆ ಆಗ್ಲಿ. ನೀವ್ ಯಾವಾಗ ಹೇಳ್ತೀರೋ ಆವಾಗ ನಮ್ ಸೀತನ್ನ ಧಾರೆ ಎರೆದ್ ಕೊಡ್ತೀವಿ. ಅಂತೂ ಇಂತೂ ಮ್ಯಾಚ್ ಫಿಕ್ಸಿಂಗ್ ಆಯ್ತಲ್ಲ, ಇನ್ನು ಹೊರಡೋಣವಾ? ರಾಮ, ಹೊರಡೋಣ. ಓಕೆ ಚಿಕ್ಕಪ್ಪ, ಬಾಯ್ ಸೀತಾ. ಬರ್ತೇನೆ ಸರ್. ನನಗಿಲ್ವೋ? ಕೊಡ್ತೀನಿ ತಾತ, ಒಂದ್ ನಿಮಿಷ. ನಿನ್ನ ಎತ್ಕೋ. ತಾತ ಬಗ್ಗಿದ್ರೆ ಅವ್ರಿಗೆ ಸುಸ್ತಾಗುತ್ತೆ, ಅದಕ್ಕೆ. ಓಕೆ. ಥ್ಯಾಂಕ್ ಯು. ಸಿಹಿ, ನಿನ್ ಮುತ್ತು ತುಂಬಾ ಸಿಹಿಯಾಗಿತ್ತು. ಬರೋಣವಾ? ಬಾಯ್ ಸದಾ. ಪ್ರಿಯಾ, ಅಶೋಕ್ ಇನ್ 2 ದಿನ ಕಾಣಿಸ್ದೋದ್ರೆ ಟೆನ್ಷನ್ ಆಗ್ಬೇಡ, ಓಕೆನಾ? ಯಾಕೆ? ಯಾಕೆ ಅಂದ್ರೆ ನನ್ಗೆ ಹೇಳ್ದೆ ಕೇಳ್ದೆ ಮಲೇಶ್ ಹೋಗಿದ್ದಾನಲ್ಲ, ಬಂದ್ಮೇಲೆ ವಿಚಾರಿಸ್ಕೊತೀನಿ ಅವನ್ನ. ನೀವುಂಟು, ನಿಮ್ ಬೆಸ್ಟ್ ಫ್ರೆಂಡ್ ಉಂಟು, ಏನಾದ್ರೂ ಮಾಡ್ಕೊಳ್ಳಿ. ನಾನಂತೂ ಮಧ್ಯದಲ್ಲಿ ತಲೆ ಹಾಕಲ್ಲ. ಬರ್ತೇವೆ. ಬಾಯ್ ಬಂಗಾರ. ಬಾಯ್ ಬಾಯ್ ಬಾಯ್. ಟೇಕ್ ಕೇರ್.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾಯಿ ಕಣ್ಣು, ನರಿ ಕಣ್ಣು, ಇವ್ರ ಕಣ್ಣು, ಅವ್ರ ಕಣ್ಣು, ಯಾರ ಕಣ್ಣು ಬೀಳ್ಬಾರ್ದು ನಮ್ಮ ಸೀತಮ್ಮನ್ಗೆ. ಏನೇ ಇದೆಲ್ಲ? ಹಾಗೆ ಅತ್ತೆ ಕಣ್ಣು ಬೀಳ್ಬಾರ್ದು ನಮ್ಮ ಸೀತಮ್ಮನ್ಗೆ. ಅತ್ತೆ ಇಲ್ಲೇ ಇದ್ದಾರೆ ಕಣೆ, ಯಾಕೆ ಹಂಗೆ ಮಾತಾಡ್ತೀಯ ಅವ್ರ ಬಗ್ಗೆ? ಇವತ್ತು ಅವ್ರ ಇದ್ದಿದ್ದಕ್ಕೆ ಎಷ್ಟು ಹೆಲ್ಪ್ ಆಯ್ತು ಗೊತ್ತಾ? ಹಾಗಾದ್ರೆ ನಾನು ಹೆಲ್ಪ್ ಮಾಡಿಲ್ವಾ ಸೀತಮ್ಮ? ನಾನು ಎಷ್ಟು ಕೆಲಸ ಮಾಡಿದ್ದೇನೆ. ಆದ್ರೆ ಅತ್ತೆ ಕೇಸರಿ ಬಾತಲ್ಲಿರೋ ಗೋಡಂಬಿ, ದ್ರಾಕ್ಷಿ ಎಲ್ಲ ತಿಂದ್ರು. ಯಾಕೆ ತಿಂತಾ ಇದ್ದೀರಾ ಅಂತ ಕೇಳಿದ್ರೆ ಟೇಸ್ಟ್ ನೋಡ್ತಾ ಇದ್ದೀನಿ ಕಣೆ ಅಂತ ಸುಳ್ಳು ಬೇರೆ ಹೇಳಿದ್ರು. ನನ್ಗೆ ಅತ್ತೆ ಅಂದ್ರೆ ಇಷ್ಟನೇ ಇಲ್ಲ. ಹೋಗ್ಲಿ ಬಿಡು, ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಸೀತಮ್ಮ, ಇವತ್ತು ನಾನು ಎಲ್ಲ ಸರಿಯಾಗಿ ಮಾಡ್ನ? ನನಗೆ ಹೆಲ್ಪ್ ಆಯ್ತಾ? ನನ್ನ ಮಗಳು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಜವಾಬ್ದಾರಿ ತಗೊಂಡು ಎಲ್ಲ ಮುಂದೆ ನಿಂತು ಮಾಡಿದ್ದಾಳೆ. ಇಷ್ಟೆಲ್ಲ ಅರ್ಥ ಮಾಡ್ಕೋತಿ ಅಂತ ನನಗೆ ಆಶ್ಚರ್ಯ ಆಯ್ತು ಕಣೆ. ನಾನು ನಿನ್ನೆ ಅಜ್ಜಿ ಹತ್ರ ಹೆಣ್ಣು ನೋಡೋ ಶಾಸ್ತ್ರ ಏನು, ಏನೇನು ಮಾಡ್ತಾರೆ ಅಂತ ಎಲ್ಲ ಕೇಳ್ಕೊಂಡಿದ್ದೆ. ಅಜ್ಜಿ ಹೇಳ್ದಾಗೆ ನಾನು ಮಾಡಿದ್ದು. ಜಾಣೆ ನನ್ನ ಮಗಳು. ನೀನು ಮದುವೆ ಆಗೋ ಕಾಲದಲ್ಲಿ ನನಗಿಷ್ಟೆಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನೀನು ಮುಂದೆ ನಿಂತು ನನ್ನ ಮದುವೆನ ಮಾಡಿಸ್ತಾ ಇದೆಯಾ. ನೀನೊಬ್ಳು ನನ್ನ ಜೊತೆ ಇದ್ರೆ ನನಗೆಲ್ಲ ಇದ್ದಂಗೆ ಕಣೆ. ಇರ್ತೀನಿ ಸೀತಮ್ಮ. ಬರೀ ನಾನಷ್ಟೇ ಅಲ್ಲ, ನಾನು ನನ್ನ ಫ್ರೆಂಡು ಫಾರ್ ಎವರ್ ನಿನ್ನ ಜೊತೆಗೆ ಇರ್ತೀವಿ. ಗೊತ್ತು. ಯಾವಾಗ ನನ್ನ ಫ್ರೆಂಡ್ ಜೊತೆ ನನ್ನ ಮದುವೆ ಆಗುತ್ತೋ ಅನಿಸ್ತದೆ. ಆಗತ್ತೆ ಸೀತಮ್ಮ, ಸಮ್ಮರ್ ಹಾಲಿಡೇಸ್ ಅಲ್ಲೇ ನಿನ್ನ ಮದುವೆ ಆಗುತ್ತೆ ಅಲ್ವಾ? ಸ್ಕೂಲ್ ಶುರು ಆದರೆ ನಾನು ಮತ್ತೆ ರಜಾ ಕೇಳಬೇಕಾಗುತ್ತೆ ಮ್ಯಾಮ್ ಹತ್ರ. ಓ ನೋಡ್ದಾ, ಎಲ್ಲಾರ್ದು ಒಂದು ಸಮಸ್ಯೆ ಆದರೆ ನಿಂದೇ ಒಂದು ಸಮಸ್ಯೆ. ಇನ್ನು ಸಮ ಆಕ್ಟಿವಿಟೀಸ್ ಎಲ್ಲ ತುಂಬ ಬಾಕಿ ಇದೆ. ಸಮ ಹಾಲಿಡೇಸ್ ಬೇಗ ಮುಗ್ದೋಗುತ್ತೆ, ಅದೆಲ್ಲ ಕಂಪ್ಲೀಟ್ ಮಾಡ್ಬೇಕು ನೀನು. ಓಕೆ ಸೀತಮ್ಮ, ಎಲ್ಲ ಮಾಡ್ತೀನಿ. ನೀನು ತೂತು ಅನ್ನು ಆ ರುದ್ರಪ್ರತಾಪ್ ಇವಾಗ ಯಾವ ಹುಡುಗಿ ಜೊತೆ ಮಾತಾಡ್ತಿದ್ದಾನೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ದೇವರಣ್ಣ ಗೊತ್ತಿಲ್ಲ ಸರ್. ಯಾವುದೋ ಹುಡುಗಿ ಜೊತೆ 24 ಗಂಟೆನೂ ಚಾಟ್ ಮಾಡಿಕೊಂಡು ಫೋನಲ್ಲಿ ಮಾತಾಡ್ಕೊಂಡಿರ್ತಾನೆ. ಒಂದನ್ನು ಅಬ್ಸರ್ವ್ ಮಾಡಿದೆ ಸರ್, ಆಕೆ ಜೊತೆ ಮಾತಾಡ್ತಾ ಭಾಳ ಸಾಚಾ ಆ ಥರ ಬಿಹೇವ್ ಮಾಡ್ತಾನೆ. ಅದು ಏನೇನು ಸುಳ್ಳು ಹೇಳಿ ಯಾಮಾರಿಸಿದಾನೋ ಏನೋ. ಅವನ ಕೆಲಸನೇ ಅದು. ಸೀತಾ ಅವ್ರನ್ನೂ ಮೋಸದಿಂದ ಮದುವೆ ಆಗಕ್ಕೆ ನೋಡ್ದ. ಅದೇ ಥರ ಎಷ್ಟೋ ಹೆಣ್ಮಕ್ಳು ಲೈಫ್ನ ಹಾಳು ಮಾಡಿದೆ. ನೋಡಿ ಸರ್, ನನ್ನ ಹಣೆ ಬರ ಅಂಥವ್ರ ಜೊತೆ ಇರಬೇಕಾಗಿದೆ. ಆದರೂ ಅವನ ಮೇಲೆ ಒಂದು ಕಣ್ಣಿಟ್ಟು. ಹಾಗೆ ನಿಮಗೆ ಚಾಂದಿನಿದು ಫೋಟೋ ಕಳಿಸಿದ್ದೀನಿ. ಅವಳ ಬಗ್ಗೆ ಏನೇ ಇನ್ಫಾರ್ಮೇಷನ್ ಸಿಕ್ಕಿದ್ರು ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಬಟ್ ಇದು ಯಾರಿಗೂ ಗೊತ್ತಾಗಬಾರ್ದು. ಕೇರ್ಫುಲ್ ಆಗಿರಿ ಸರ್. ನೀವೇನು ಯೋಚನೆ ಮಾಡಬೇಡಿ ಸರ್. ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಳಗೋಗಿ ಇದನ್ನಿಟ್ಟು ಸೀದಾ ಬರ್ತಾ ಇರಬೇಕು. ನಿಂತ್ಕೊಂಡು ಅಲ್ಲೇನಿದೆ ಇಲ್ಲೇನಿದೆ ಅಂತ ನೋಡಬಾರ್ದು, ಗೊತ್ತಾಯ್ತಾ? ಆಯ್ತಲ್ಲ ಕೆಲಸ, ಹೋಗು. ಮಾಮ್, ಅವಳಿಗೆ ಒಳಗೋಗಿ ಏನೋ ನೋಡ್ದೆ ಆಚೆ ಬಾ ಅಂತ ಹೇಳಿದ್ಯಲ್ಲ, ಯಾಕೆ? ಏನಿದೆ ಶೋರೂಮಲ್ಲಿ? ಶೋರೂಮಲ್ಲಿ ಏನಿರುತ್ತೆ? ಬೇಡದೇ ಇರೋ ಕಸ ಕಡ್ಡಿ ಎಲ್ಲ ಇರುತ್ತೆ. ಬೇಡದೇ ಇರೋ ಕಸ ಕಡ್ಡಿಗಳಿದ್ರೆ ಸುಂದರಿಗೆ ಅಲ್ಲಿ ಏನೋ ನೋಡಿದೆ ಹಾಗೆ ಬಾ ಅಂತ ಹೇಳ್ತಿರ್ಲಿಲ್ಲ. ನೀನೇ ಬಂದು ಕೀ ಓಪನ್ ಮಾಡಿ ಕೀ ಲಾಕ್ ಮಾಡ್ಕೋತಿರ್ಲಿಲ್ಲ. ನಿಜ ಹೇಳಮ್ಮ, ಏನಿದೆ ಸ್ಟೋರ್ಮಲ್ಲಿ? ಈ ಮನೇಲಿ
ಯಾರಿಗೂ ಬೇಡವಾಗಿರೋರಿಗೆ ಬೇಕಾಗಿರೋ ವಸ್ತು ಎಲ್ಲ ಇದ್ರೊಳಗಿದೆ. ನೀನು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಬೇಡ. ಏನು ಹೇಳೋ ಪರಿಸ್ಥಿತಿಯಲ್ಲಿ ನಾನೂ ಇಲ್ಲ. ಬಾ. ಈ ಮನೆಯಲ್ಲಿ ಯಾರಿಗೂ ಬೇಡವಾಗಿರೋರು ಅಂದ್ರೆ ಇವ್ರ ಪ್ರಕಾರ ನಾನೇನ? ಹಾಗಾದ್ರೆ ಅಲ್ಲಿರೋದು ನನಗ್ ಬೇಕಾಗಿರೋದಾ? ಅಂಥದ್ದು ಏನಿರ್ಬೋದು ಅಲ್ಲಿ? ಈ ಮನೆಯಲ್ಲಿ ಯಾರಿಗೂ ಬೇಡವಾಗಿರೋರಿಗೆ ಬೇಕಾಗಿರೋ ವಸ್ತು ಎಲ್ಲ ಇದ್ರೊಳಗಿದೆ. ಅಮ್ಮವ್ರೆ ಹಾಲು. ಸುಂದ್ರಿ ಒಂದ್ ನಿಮಿಷ. ನೀನು ಆ ಸ್ಟೋರ್ ರೂಮ್ ಅಲ್ಲಿ ಏನೋ ಇಡಕ್ಕೆ ಅಂತ ಹೋಗಿದ್ದೆ ಅಲ್ವಾ? ಅಲ್ಲಿ ನಿನಗೆ ಬೇರೆ ಏನಾದ್ರು ಕಾಣಿಸ್ತಾ? ನಂಗೇನು ಗೊತ್ತಿಲ್ಲ ಅಮ್ಮವ್ರೆ. ವಿಜಯ್ ಅಮ್ಮವ್ರು ಬೇರೆ ಬೇಗ ಬಾ ಅಂದ್ರು, ಅದಕ್ಕೆ ನಾನು ಬೇಗ ಬಂದ್ಬಿಟ್ಟೆ. ಸರಿಯಾಗಿ ಜ್ಞಾಪಿಸ್ಕೊ ಸುಂದ್ರಿ. ನೀನು ಅಲ್ಲಿ ಒಳಗೆ ಹೋದಾಗ ಏನೋ ನೋಡಬಾರ್ದು ಅಂತ ಅನ್ಕೊಂಡೇ ಹೋಗಿರ್ಬೋದು, ಆದ್ರೆ ನಿನ್ ಕಣ್ಣಿಗೆ ಏನಾದ್ರೂ ಒಂದು ಬಿದ್ದಿರುತ್ತಲ್ವಾ? ಅಲ್ಲಿ ನೀನು ಒಳಗೆ ಹೋದಾಗ ನಿನ್ ಕಣ್ಣಿಗೆ ಏನ್ ಕಾಣಿಸ್ತು? ಸ್ವಲ್ಪ ನೆನ್ಪು ಮಾಡ್ಕೊಂಡು ಹೇಳು ಪ್ಲೀಸ್. ಸ್ವಲ್ಪ ಕತ್ಲೆ ಇತ್ತು, ನನಗೇನು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಸ್ವಲ್ಪ ಹಳೆ ಬಟ್ಟೆಗಳು, ಹಳೆ ಬಾಕ್ಸ್ಗಳು, ಒಂದಷ್ಟು ಫೋಟೋಗಳಿದ್ವು. ಫೋಟೋಸ್ ಇತ್ತಾ? ಹಾ. ಯಾವ ಫೋಟೋಸು? ಗೊತ್ತಿಲ್ಲ. ವಿಜಯ್ ಅಮ್ಮವ್ರು ಬೇರೆ ಹೊರಗಡೆನೆ ನಿಂತಿದ್ರು, ಅದಕ್ಕೆ ನಾನು ಬೇಗ ಬಂದ್ಬಿಟ್ಟೆ. ಯಾಕಮ್ಮ, ಯಾಕಿದನ್ನೆಲ್ಲ ಕೇಳ್ತಿದ್ದೀರಾ? ಏನಿಲ್ಲ, ಸುಮ್ಮನೆ ಕೇಳಿದೆ, ಕ್ಯೂರಿಯಾಸಿಟಿ. ನೀನು ಹೇಳು. ಸ್ಟೋರ್ ರೂಮಲ್ಲಿ ಏನಿರ್ಬೋದು? ಯಾರ ಫೋಟೋಗಳಿರ್ಬೋದು? ಫೋಟೋಗಳು ಇರೋದೇ ಆದ್ರೆ ಅದನ್ನೆಲ್ಲ ಸ್ಟೋರ್ ರೂಮಲ್ಲಿ ಯಾಕೆ ಇಟ್ಟಿರ್ತಾರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನಿದು? ಖುಷಿಯಾಗಿ ಕುಣಿದಾಡೋ ಹೊತ್ತಲ್ಲಿ ಹೀಗೆ ಮಂಕ ಕೂತಿದ್ದೀರಲ್ಲ? ನನ್ನ ಮನಸ್ಸು ಖುಷಿಯಾಗಿ ಕುಣಿತಾ ಇದೆ ತುಳಸಿಯವರೇ. ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡೋದಕ್ಕೆ ಏನಿದೆ? ಇಂಥ ದೊಡ್ಡ ಸಮಸ್ಯೆ ನೀರು ಕುಡ್ದ ಹಾಗೆ ಬಗೆಹರಿತು. ಬರೀ ನೀರು ಕುಡ್ದಾಗಲ್ಲ, ಜೇನು ಕುಡ್ದಾಗೆ ಅಂತ ಹೇಳಿ. ನಮ್ಮ ಪೂರ್ಣಿ ಜೀವನ ಈ ವಿಷಯದಿಂದ ಸಿಹಿಯಾಗಿದೆ. ಆದರೆ ಏನು ಮಾಧವ್ ಅವರೇ? ಮನುಷ್ಯನ ಮನಸ್ಸು ತುಂಬಾ ಸೂಕ್ಷ್ಮ ತುಳಸಿಯವರೇ. ನಮ್ಮ ಮನಸ್ಸಿಗೆ ಅತಿಯಾಗಿ ಆಗೋ ನೋವಾಗಲಿ, ಅತಿಯಾಗಿ ಆಗೋ ಸಂತೋಷ ಆಗಲಿ ಒಂದೇ ಸಾರಿ ಅರಗಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಪೂರ್ಣಿ ಕೂಡ ಅದೇ ಪರಿಸ್ಥಿತಿಲಿರ್ತಾಳೆ. ಅವಳಿಗೆ ಇವೆಲ್ಲ ನಿಜನೋ ಸುಳ್ಳೋ, ಏನಾಗ್ತಿದೆ, ಯಾಕಾಗ್ತಿದೆ, ಯಾವುದಕ್ಕೂ ಅರ್ಥ ಸಿಗದಿರೋ ಗೊಂದಲದಲ್ಲಿರ್ತಾಳೆ. ಇಷ್ಟು ವರ್ಷಗಳಿಂದ ಸಿಗದೇ ಇರೋ ತಂದೆ ತಾಯಿ ಸಡನ್ನಾಗಿ ಕಣ್ಣೆದುರಿಗೆ ಬಂದರೆ, ಅದು ಜೊತೆಯಲ್ಲಿದ್ದವರೇ, ಮಾತಾಡ್ಕೊಂಡಿದ್ದವರೇ ತಾವೇ ನಿನ್ನ ತಂದೆ ತಾಯಿ ಅಂತ ಹೇಳಿದ್ರೆ ಅದನ್ನು ಅರಗಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆದರೆ ಅವ್ರು ಹೇಳ್ತಾ ಇರೋದೆಲ್ಲ ನಿಜಾನೇ ಮಾಧವ್ ಅವರೇ? ಇರ್ಬೋದು, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಇಂಥ ಸಮಯದಲ್ಲಿ ನಾವು ಪೂರ್ಣಿ ಜೊತೆನೇ ಇರಬೇಕಾಗತ್ತೆ. ಅವಳಿಗೆ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ದಾಗ್ಲೂ ಅಷ್ಟೇ, ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗಿ ಸಂತೋಷವಾಗಿದ್ದಾಳೆ ಅಂದಾಗಲೂ ಅಷ್ಟೇ, ನಾವು ಯಾವತ್ತೂ ಅವಳಿಗೆ ಬೆಂಬಲವಾಗಿರಲೇಬೇಕು. ಜೀವನ ಒಂಥರ ಉಯ್ಯಾಲೆ ಇದ್ದ ಹಾಗೆ, ಜೋರಾಗಿ ತೂಗಿದಾಗ ಸಂತೋಷನೂ ಆಗುತ್ತೆ, ಭಯನೂ ಆಗುತ್ತೆ. ಸಂತೋಷ ಎಲ್ಲ ಅವಳ್ದಾಗಿರಲಿ, ಭಯ ಬರ್ದಿರೋ ಹಾಗೆ ನಾವು ಅವಳ ಜೊತೆ ಇರಬೇಕು. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಎಲ್ರೂ ಮನಸ್ಸು ಎಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತೀರಾ?
ನಾನು ನಿಮ್ಮ ಮನ್ಸಿಗೆ ಹತ್ರ ಆಗಿದ್ದಕ್ಕೆ ಖುಷಿ ಆಗ್ತಾ ಇದೆ. ನೀವು ಅಷ್ಟೇ. ನೀವು ಎಲ್ಲರೂ ಎಷ್ಟು ಪ್ರೀತಿಯಿಂದ ನೋಡ್ಕೋತೀರಿ. ನಿಮ್ಮಂಥವ್ರ ಪ್ರೀತಿ ಪಡೆಯೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಇಷ್ಟು ದಿವಸ ನಾವು ಯಾವ್ದಕ್ಕೆ ಕಷ್ಟಪಡ್ತಾ ಇದ್ವೋ ಅದು ನಮ್ಮ ಕೈಗೆ ಸಿಕ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.